ಅವತಾರ ಪುರುಷ 2 ತ್ರಿಶಂಕು ಪಯಣ. ಇದು ಅವತಾರ ಪುರುಷ ಪಾರ್ಟ್ 1 ನ ಸೀಕ್ವೆಲ್. ಈ ಸಿನಿಮಾದ ಡೈರೆಕ್ಟರ್ ಸಿಂಪಲ್ ಸುನಿ ಅವರು ಈಗಾಗಲೇ ಒಂದು ಸರಳ ಪ್ರೇಮ ಕಥೆ ಅನ್ನೋ ಸಿನಿಮಾದ ಮೂಲಕ ಹಿಟ್ ಕೊಟ್ಟಿದ್ರು. ಈಗ ಅವರು ಡೈರೆಕ್ಟ್ ಮಾಡಿರೋ ಅವತಾರ ಪುರುಷ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಈಗಾಗಲೇ ಸಿನಿಮಾದ ಪೋಸ್ಟರ್ ಬಿಟ್ಟು ಮಾರ್ಚ್ 22ಕ್ಕೆ ರಿಲೀಸ್ ಆಗುತ್ತೆ ಅಂತ ಸೂಚನೆ ಕೊಟ್ಟಿದ್ರು. ಆದರೆ ನಿನ್ನೆ ಕೊಟ್ಟ ಅಪ್ಡೇಟ್ ಪ್ರಕಾರ ಸಿನಿಮಾ ಮಾರ್ಚ್ 22ಕ್ಕೆ ಅಲ್ಲ, ಏಪ್ರಿಲ್ 5ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಸಿನಿಮಾದ ಹೀರೋ ಆಗಿ ಶರಣ್ ಅವರು ಕಾಣಿಸ್ಕೊಂಡ್ರೆ, ಹೀರೋಯಿನ್ ಆಗಿ ಆಶಿಕಾ ರಂಗನಾಥ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅವತಾರ ಪುರುಷ ಪಾರ್ಟ್ 1 ನಲ್ಲಿ ಶ್ರೀನಗರ ಕಿಟ್ಟಿ ಅವರು ಒಂದು ಕ್ಯಾಮಿಯೋ ರೋಲ್ ಮಾಡಿದ್ರು. ಪಾರ್ಟ್ 2 ನಲ್ಲಿ ಅವರು ಮೈನ್ ಲೀಡ್ ಪಾತ್ರ ಮಾಡ್ತಾರೆ ಅನ್ಸುತ್ತೆ. ಇವರ ಜೊತೆಗೆ ಸಾಯಿ ಕುಮಾರ್, ಸುಧಾರಾಣಿ, ಬಿ ಸುರೇಶ್ ಮುಂತಾದ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಪಾರ್ಟ್ 1 ಸಿನಿಮಾ ರಿಲೀಸ್ ಆಗಿ 1.5 ವರ್ಷ ಕಳೆದ್ರೂನು ಪಾರ್ಟ್ 2 ಬಗ್ಗೆ ಯಾವುದೇ ಅಪ್ಡೇಟ್ ಕೊಟ್ಟಿರಲಿಲ್ಲ ಸಿನಿಮಾದ ತಂಡ. ಈಗ ಮೊನ್ನೆ ಸಿನಿಮಾದ ಪೋಸ್ಟರ್ ಬಿಟ್ಟು ಮಾರ್ಚ್ 22ಕ್ಕೆ ಫಿಲ್ಮ್ ರಿಲೀಸ್ ಅಂತ ಹೇಳಿದ್ರು. ಆದ್ರೆ ಅದು ಕಾರಣಾಂತರಗಳಿಂದ ಏಪ್ರಿಲ್ 5ಕ್ಕೆ ಮುಂದೂಡಲಾಗಿದೆ. ಶರಣ್ ಅವರಿಗೆ ಒಳ್ಳೆಯ ಕಮ್ಬ್ಯಾಕ್ ನ ಅಗತ್ಯ ಇದೆ. ಈ ಸಿನಿಮಾ ಶರಣ್ ಅವರ ಕಮ್ಬ್ಯಾಕ್ ಸಿನಿಮಾ ಆಗಿರ್ಲಿ ಅಂತ ಕೇಳ್ಕೊಳ್ತೀನಿ. ಆಶಿಕಾ ರಂಗನಾಥ್ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗಿ 1-2 ಸಿನಿಮಾ ಮಾಡಿ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಈ ಸಿನಿಮಾ ಅವರಿಗೆ ಹಿಟ್ ಸಿನಿಮಾ ಆಗಿರ್ಲಿ ಅಂತ ಕೇಳ್ಕೊಳ್ತೀನಿ. ಅವತಾರ ಪುರುಷ ಪಾರ್ಟ್ 1 ನ ಕೊನೆಯಲ್ಲಿ ಒಂದು ರೋಚಕ ತಿರುವು ಮೂಲಕ ಎಂಡ್ ಮಾಡಿದ್ರು ಸಿಂಪಲ್ ಸುನಿ ಅವರು. ಪಾರ್ಟ್ 2 ನಲ್ಲಿ ತ್ರಿಶಂಕು ಮಣಿನ ಯಾರು ಪಡಿತಾರೆ ಅಂತ ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಈ ಸಿನಿಮಾ ವಾಮಾಚಾರ, ಮಾಟ ಮಂತ್ರ ಇದನ್ನೇ ಬೇಸ್ ಆಗಿ ಇಟ್ಕೊಂಡು ಮಾಡಿರೋ ಸಿನಿಮಾ ಆಗಿದೆ. ಈ ಸಿನಿಮಾದ ಪಾರ್ಟ್ 1ಗೆ ಮಿಕ್ಸ್ಡ್ ರಿವ್ಯೂಸ್ ಬಂದಿರೋ ಕಾರಣ ಪಾರ್ಟ್ 2ಗೆ ಹೈಪ್ ಹೆಚ್ಚಾಗಿಲ್ಲ. ಟೀಸರ್ ಅಥವಾ ಟ್ರೈಲರ್ ಗಳು ಚೆನ್ನಾಗಿದ್ರೆ ಸಿನಿಮಾ ಹೈಪ್ ಆಗೋ ಸಾಧ್ಯತೆ ಇದೆ. ಈ ಸಿನಿಮಾ ಹೇಗಿರಲಿದೆ ಅನ್ನೋದನ್ನ ನೋಡೋದಕ್ಕೆ ಸಿನಿಮಾದ ಟ್ರೈಲರ್ ಬರೋವರೆಗೂ ಕಾಯ್ಬೇಕು. ಈ ಸಿನಿಮಾದ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.